ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಮಾಹಿತಿ ಖಜಾನೆ ಯೂಟ್ಯೂಬ್ ವಾಹಿನಿಗೆ ನನ್ನೆಲ್ಲ ಸನ್ಮಿತ್ರರಿಗೂ ಆತ್ಮೀಯವಾದ ಸ್ವಾಗತ. ಇಂದು ನಾವು ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಬಂದಿದ್ದೇವೆ. ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ಲೈಕ್, ಶೇರ್, ಕಾಮೆಂಟ್ ಮಾಡಿ ಹಾಗೂ ಇನ್ನು ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿದ್ದೀರಾ? ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ನುಡಿ ಬೆಳಗು ಗುರುತಿಸು ಒಳಿತಿರುವುದನ್ನು ಕೇಡುಗಳ ನಡುವೆ, ಗುರುತಿಸು ಒಳಿತಿರುವುದನ್ನು ಕೇಡುಗಳ ನಡುವೆ. ಇದು ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ಒಂದು ಪ್ರಸಿದ್ಧ ಸಾಲು. ಇಂದು ನಮ್ಮ ಬದುಕಿನಲ್ಲಿ ಮೊಬೈಲ್ ಅನಿವಾರ್ಯವಾಗಿ ಬಿಟ್ಟಿದೆ. ಇದು ಬರೀ ಸಂಪರ್ಕಕ್ಕಷ್ಟೇ ಅಲ್ಲ, ವ್ಯವಹಾರ, ಮನರಂಜನೆ ಎಲ್ಲದಕ್ಕೂ ಅತ್ಯಗತ್ಯವಾಗಿ ಅದನ್ನು ಬಿಟ್ಟು ಬದುಕಲಾರೆವು ಎಂಬ ವ್ಯಸನವಾಗಿ ಅದು ನಮ್ಮ ಬದುಕನ್ನು ಆವರಿಸಿಕೊಂಡು ಬಿಟ್ಟಿದೆ. ಇದರಲ್ಲಿನ ವಾಟ್ಸ್ಆಪ್, ಫೇಸ್ಬುಕ್ನಂತಹ ಸಾಮಾಜಿಕ ಜಾಲತಾಣಗಳು ಬದುಕಿನ ಅನಿವಾರ್ಯವಾಗಿ ಬಿಟ್ಟಿವೆ. ದೂರದಲ್ಲಿರುವ ಬಂಧು ಮಿತ್ರರನ್ನು, ಸಮಾನ ಮನಸ್ಕರನ್ನು ಒಟ್ಟುಗೂಡಿಸಿ ನೋವು ನಲಿವುಗಳನ್ನು ಹಂಚಿಕೊಳ್ಳಲು, ಕ್ಷಿಪ್ರವಾಗಿ ಸಂಪರ್ಕ ಸಾಧಿಸಲು ಈ ಸಾಮಾಜಿಕ ಜಾಲತಾಣಗಳು ಸೇತುವೆಯಂತೆ ಕೆಲಸ ಮಾಡುತ್ತಿವೆ. ಅದರ ಜೊತೆಗೆ ಇವು ಸುಳ್ಳು ಸುದ್ದಿಗಳನ್ನು ಹರಡುವ, ಅದನ್ನೇ ಸತ್ಯವೆಂದು ನಂಬುವ ದೊಡ್ಡ ಸಮೂಹವನ್ನೇ ಸೃಷ್ಟಿ ಮಾಡಿ ಆಧುನಿಕ ಮೌಢ್ಯವನ್ನು ಬಿತ್ತುವ ಕೆಲಸವನ್ನು ಮಾಡುತ್ತಿವೆ. ಇವುಗಳಿಂದಾಗಿ ಸಂಬಂಧಗಳು ಮುರಿದು ಬಿದ್ದಿರುವ, ಆತ್ಮಹತ್ಯೆಯಂತಹ ದುರಂತಗಳು ನಡೆದಿರುವ ಉದಾಹರಣೆಗಳು ಇವೆ. ಇದರ ನಡುವೆಯೂ ಹಲವು ಒಳ್ಳೆಯ ಕೆಲಸಗಳು ಈ ಸಾಮಾಜಿಕ ಜಾಲತಾಣಗಳಿಂದ ಆಗಿರುವುದನ್ನು ನಾವು ಗುರುತಿಸಬೇಕು. ಮೂಡಿಗೆರೆ ಹತ್ತಿರದ ಬಣಕಲ್ನ ಸ್ನೇಹಿತರೊಬ್ಬರು ಇತ್ತೀಚೆಗೆ ಕಳಿಸಿದ ಸಂದೇಶ ಈ ವಿಚಾರದ ಕುರಿತಾಗಿಯೇ ಇತ್ತು. ಪುಟ್ಟ ಮಲೆನಾಡ ಮಡಿಲಿನ ಈ ಊರ ಪ್ರೌಢಶಾಲೆಯಲ್ಲಿ ಸುಮಾರು 33 ವರ್ಷಗಳ ಹಿಂದೆ ಜೊತೆಯಾಗಿ ಹೈಸ್ಕೂಲ್ನಲ್ಲಿ ಅಭ್ಯಾಸ ಮಾಡಿದ ಸ್ನೇಹಿತರು ಇತ್ತೀಚೆಗೆ ಒಂದು ವಾಟ್ಸ್ಆಪ್ ಗುಂಪನ್ನು ಆರಂಭಿಸಿದರು. ಇದಕ್ಕೆ ಮೂಲ ಕಾರಣ ಈ ಬ್ಯಾಚಿನ ದೂರದ ಅಮೆರಿಕದಲ್ಲಿ ಬದುಕು ಕಟ್ಟಿಕೊಂಡಿರುವ ಒಬ್ಬ ಯಶಸ್ವಿ ವಿದ್ಯಾರ್ಥಿ. ರಜೆಯಲ್ಲಿ ಊರಿಗೆ ಬಂದಾಗ ತನ್ನ ಸ್ನೇಹಿತರನ್ನೆಲ್ಲ ಭೇಟಿಯಾದ ಇವರು ತಮ್ಮ ತರಗತಿಯ ಎಲ್ಲೆಲ್ಲೋ ಹರಿದು ಹಂಚಿಹೋದ ಸ್ನೇಹಿತರನ್ನು ಸ್ಥಳೀಯ ಮಿತ್ರರ ಸಹಕಾರದೊಂದಿಗೆ ಜೊತೆಗೂಡಿಸುವ ಪ್ರಯತ್ನವನ್ನು ಮಾಡಿದರು. ತಮ್ಮ ಕೆಲಸಗಳಲ್ಲಿ ಮುಳುಗಿ ಹೋದವರು, ಮದುವೆ, ಸಂಸಾರ, ಗಂಡ ಮಕ್ಕಳು ಎಂದು ಕಳೆದು ಹೋದವರು ಎಲ್ಲರನ್ನೂ ಈ ವಾಟ್ಸ್ಆಪ್ ಗುಂಪು ಒಟ್ಟಿಗೆ ಸೇರಿಸುವಲ್ಲಿ ಯಶಸ್ವಿಯಾಯಿತು. ಇದರಲ್ಲಿ ನಾವೀಗ ಹೇಗಿದ್ದೇವೆ, ಎಲ್ಲಿದ್ದೇವೆ, ಮಕ್ಕಳು, ಮರಿ, ಸಂಸಾರ ಇತ್ಯಾದಿ ಉಭಯ ಕುಶಲೋಪರಿಗಳ ಜೊತೆಗೆ ನಮ್ಮ ಸ್ನೇಹಿತರಲ್ಲಿ ತುಂಬಾ ಕಷ್ಟದಲ್ಲಿರುವವರು ಯಾರು ಎಂಬ ಚರ್ಚೆಯೂ ನಡೆಯಿತು. ಅದೇ ಊರಲ್ಲಿ ಸೊಂಟದ ಕೆಳಗಿನ ಸ್ವಾಧೀನ ಕಳೆದುಕೊಂಡು ತೀವ್ರ ದುಃಸ್ಥಿತಿಯಲ್ಲಿರುವ ತಮ್ಮ ಸಹಪಾಠಿ ಸ್ನೇಹಿತನ ಕುರಿತಾಗಿ ತಿಳಿದ ಈ ಮಿತ್ರರು ತಮ್ಮಲ್ಲಿಯೇ ತಮಗಾದಷ್ಟು ಧನ ಸಂಗ್ರಹಣೆ ಮಾಡಿ ಒಳ್ಳೆಯ ಮೊತ್ತವೊಂದನ್ನು ಜೋಡಿಸಿ ಆ ಸ್ನೇಹಿತನ ಕೈಯಲ್ಲಿಟ್ಟು ಸಾರ್ಥಕತೆ ಕಂಡರು. ಈ ಘಟನೆ ಚಿಕ್ಕದಿರಬಹುದು ಹಾಗೂ ಹಲವಾರು ಕಡೆಗಳಲ್ಲಿ ನಡೆದದ್ದೂ ಆಗಿರಬಹುದು. ಆದರೆ ಇಂತಹ ಒಳ್ಳೆಯ ಕೆಲಸಗಳು ಬೆಳಕಿಗೆ ಬಂದರೆ ಖಂಡಿತವಾಗಿ ಬೇರೆಯವರಿಗೆ ಪ್ರೇರಣೆಯಾಗುತ್ತವೆ. ಈಗಿನ ಸಂಪೂರ್ಣ ವ್ಯಾವಹಾರಿಕ ಜಗತ್ತಿನಲ್ಲಿ ಮೊಬೈಲ್ನಂತಹ ಡಿಜಿಟಲ್ ಸಾಧನಕ್ಕಿರುವ ಮಾನವೀಯ ಸಾಧ್ಯತೆಗಳನ್ನು ಇದು ಎತ್ತಿ ಹಿಡಿಯುತ್ತದೆ. ಈ ಬಗೆಯ ಮಾನವೀಯ ಸ್ಪಂದನೆಗೆ ಕಾರಣವಾದ ಸಾಮಾಜಿಕ ಜಾಲತಾಣಗಳು ಪ್ರತಿಯೊಂದರಲ್ಲೂ ಒಳ್ಳೆಯದು ಇರುತ್ತದೆ, ಕೆಟ್ಟದ್ದೂ ಇರುತ್ತದೆ. ಅದನ್ನು ಸರಿಯಾಗಿ ಗುರುತಿಸಿ ಬಳಸಿಕೊಳ್ಳುವುದು ಮಾತ್ರ ನಮ್ಮ ಕೈಯಲ್ಲೇ ಇರುತ್ತದೆ ಎಂಬ ಅಂಶವನ್ನು ಸ್ಪಷ್ಟಪಡಿಸುತ್ತದೆ.